ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಬಿಸಿಲು ಜಾಸ್ತಿ ಇದ್ದ ಕಾರಣದಿಂದ ಹೆಲ್ಮೆಟ್ಟಿಂದ ವಿನಾಯಿತಿ ನೀಡಲಾಗಿದೆ ಅಂತ ಹೇಳಿ ಒಂದು ರೂಮರ್ ಸ್ಪ್ರೆಡ್ ಆಗ್ತಾ ಇದೆ. ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ಅವರು ADG ಟ್ರಾಫಿಕ್ಕಿಂದ ಕಳಿಸಿದ್ದಂಥ ಒಂದು ಲೆಟ್ರನ್ನು ನಮಗೆಲ್ಲರಿಗೂ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಅವರು ಭಾಳ ಕ್ಲಿಯರಾಗಿ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಿರ್ದೇಶನ ನೀಡಿದ್ದಾರೆ. ಕಾನೂನಿನ ಪ್ರಕಾರ ಹೆಲ್ಮೆಟ್ ಧರಿಸೋದ್ರಲ್ಲಿ ಯಾವುದೇ ವಿನಾಯಿತಿ ಯಾರಿಗೆ ಕೂಡ ಇಲ್ಲ. ಕಡ್ಡಾಯವಾಗಿ ಎವ್ರಿಬಡಿ ಟ್ರಾವೆಲಿಂಗ್ ಆನ್ ಎ ಬೈಕ್, ರೈಡರ್ ಅಷ್ಟೇ ಅಲ್ಲ, ಪಿಲಿಯನು ಕೂಡ ಹೆಲ್ಮೆಟ್ ಹಾಕ್ಕೊಂಡು ಪ್ರಯಾಣಿಸಬೇಕಾಗುತ್ತೆ. ಇದೇ ಕಾನೂನು. ಥ್ಯಾಂಕ್ ಯು. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ದಟ್ ಈಸ್ ಸ್ಟ್ಯಾಂಡಿಂಗ್ ಆ್ಯಂಡ್ ಇಟ್ ಸ್ಟ್ಯಾಂಡ್ಸ್ ಆಲ್ವೇಸ್. ನೆನ್ನೆ ದಿವಸದಿಂದ ಈ ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಬೇಸಿಗೆ ವಿಪರೀತ ಇರೋದ್ರಿಂದ ಕೆಲವು ಉತ್ತರ ಕರ್ನಾಟಕದ ನಗರಗಳಿಗೆ ಹೆಲ್ಮೆಟ್ ಧರಿಸಿದ ವಿನಾಯಿತಿ ನೀಡಲಾಗಿದೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಈ ಬಗ್ಗೆ ನಾನು ಸ್ಪಷ್ಟೀಕರಣ ನೀಡಲಿಕ್ಕೆ ಇಷ್ಟಪಡ್ತೇನೆ. ಆ ರೀತಿ ಯಾವುದೇ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರವು ತೆಗೆದುಕೊಂಡಿಲ್ಲ ಅಥವಾ ಪೊಲೀಸ್ ಇಲಾಖೆ ಕೂಡ ತೆಗೆದುಕೊಂಡಿಲ್ಲ. ಅದು ಏನು ಹರಿದಾಡ್ತಿದೆ ಸುದ್ದಿ, ಅದು ಸತ್ಯಕ್ಕೆ ದೂರವಾದ ಸುದ್ದಿಯಾಗಿದೆ. ಆದ್ದರಿಂದ ಸಾರ್ವಜನಿಕರು ಯಾರು ಅದನ್ನು ನಂಬದೆ ಈ ಹಿಂದೆ ಏನು ಕಾನೂನು ಪಾಲನೆ ಮಾಡ್ತಾಯಿದ್ರು ಅದೇ ರೀತಿ ಕಾನೂನು ಪಾಲನೆ ಮಾಡಿಕೊಂಡು ತಮ್ಮ ಪ್ರಾಣ ರಕ್ಷಣೆಗಾಗಿ, ಇತರರ ಪ್ರಾಣ ರಕ್ಷಣೆಗಾಗಿ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆಗಾಗಿ ಹೆಲ್ಮೆಟನ್ನು ಧರಿಸಿ ನಗರದಲ್ಲಿ ಪ್ರಯಾಣ ಮಾಡಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೇನೆ. ನಿನ್ನೆ ಒಂದು ವಾಟ್ಸಪ್ ಮೆಸೇಜ್ ಹರಿದಾಡಿದೆ. ಹೆಲ್ಮೆಟ್ಟಿಂದ ರಿಯಾಯಿತಿ ಬೆಲ್ಗಾಂ ಡಿಸ್ಟ್ರಿಕ್ಟ್ ಸೇರಿಸಿ ಹೈದರಾಬಾದ್ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕದಲ್ಲಿ ಬಿಸಿಲು ಧಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅಂತ. ಆ ಮೆಸೇಜು ಫೇಕ್ ಮೆಸೇಜ್ ಇದೆ. ದಯಮಾಡಿ ಯಾರು ನಾಗರಿಕರು ಅದನ್ನು ನಂಬೇಡಿ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರನೇ ನಾವು ವರ್ಕ್ ಮಾಡ್ತಾ ಇರೋದ್ರಿಂದ ಸುಪ್ರೀಂ ಕೋರ್ಟಿಂದ ಬಂದರೆ ಮಾತ್ರ ಅದು ಅಥೆಂಟಿಕ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರುವಾಗ ಗೌರ್ಮೆಂಟಿಂದ ಆ ಥರ ಬರಲಿಕ್ಕೆ ಚಾನ್ಸೇ ಇಲ್ಲ. ಯಾರೋ ಕಿಡಿಗೇಡಿಗಳು ಮಾಡಿದ್ದದು, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅದು ಸುಳ್ಳು ನ್ಯೂಸ್ ಇದೆ. ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡೇ ನೀವು ಪ್ರಯಾಣ ಮಾಡಿ ನಿಮ್ಮ ತಲೆ ಸುರಕ್ಷವಾಗಿ ಇರಲಿ ಅಂತ ನಾನು ಆಶಿಸ್ತೀನಿ.